ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರ ಸುರಕ್ಷತೆಗೆ ಅಂತ ಹೇಳಿಬಿಟ್ಟು ಕೆಲವಾರು ಕಾನೂನುಗಳನ್ನು ಅವರ ಪರವಾಗಿ ಕೊಟ್ಟಿದ್ದಾರೆ. ಅಂದರೆ ಅವರ ಪರವಾಗಿ ಅನ್ನೋದಕ್ಕಿಂತ ಕೆಲವು ಕಾನೂನನ್ನು ಬಲಪಡಿಸಿದ್ದಾರೆ. ಉದಾಹರಣೆಗೆ, ಮಹಿಳೆಯ ಮೇಲೆ ಹಲ್ಲೆ ಆದರೆ ಪುರುಷನಿಗೆ ಒಂದು ಕಠಿಣವಾದ ಶಿಕ್ಷೆ, ಈ ರೀತಿಯಾದಂತಹ ಒಂದೆರಡು ಕಾನೂನನ್ನು ಮಾಡಿದ್ದಾರೆ. ಆದರೆ ಇದರ ದುರುಪಯೋಗ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ, ನಿಮಗೂ ಅನಿಸಿರುತ್ತೆ. ಈ ಒಂದೆರಡು ಉದಾಹರಣೆಯ ಸಮೇತ ಹೇಳೋದಾದರೆ 4 ಉದಾಹರಣೆಯನ್ನು ಕೊಡ್ತೀನಿ. ಆದರೆ 4ಕ್ಕಿಂತ ತುಂಬ ಸಾವಿರಾರಿದೆ ಆ ಥರದವು. ನಮಗೆ ಕಾಣಿಸಿರೋದು ಇಷ್ಟು ಮಾತ್ರ. ಇನ್ನೂ ಕಾಣಿಸಿರೋವು ತುಂಬ ಇದ್ದಾವೆ, ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ. ನೋಡಿ, ಮೊನ್ನೆ ಉದಾಹರಣೆ 1, ಬೈಕ್ ಟ್ಯಾಕ್ಸಿಯಲ್ಲಿ ಒಬ್ಬ ಬೈಕ್ ಟ್ಯಾಕ್ಸಿ ಡ್ರೈವರಿಗೆ ಬರ್ತಿತ್ತಲ್ಲ ರ್ಯಾಪಿಡೋ, ಅದರ ಒಬ್ಬ ಡ್ರೈವರು ಒಂದು ಹುಡುಗಿ ಬುಕ್ ಮಾಡಿರ್ತಾಳೆ. ಬುಕ್ ಮಾಡಿದಾಗ ಆಕೆ ಒಂದು ಲೊಕೇಶನನ್ನು ಹೇಳ್ತಾಳೆ ಅಲ್ಲಿಗೆ ಹೋಗ್ಬೇಕಂತ. ಈತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ದಿರ ಹಂಗೆ ಹೋಗ್ತಿರ್ತಾನೆ. ನಮಗೆಲ್ಲ ಗೊತ್ತು ಮೇಡಮ್, ಇಲ್ಲಿ ಓಡಾಡಿದ್ದೀವಿ, ನೀವು ಕಳಿಸಿರೋ ಲೊಕೇಶನ್ನಿಗೆ ನಾನು ಬಿಡ್ತೀನಿ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದರೆ ರೋಡಲ್ಲಿ ಎಲ್ಲೆಲ್ಲೋ ಹೋಗುತ್ತೆ, ಅದು ನನಗೆ ಇಷ್ಟ ಇಲ್ಲ, ಬೇಗ ತಲುಪಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆದರೂ ಕೂಡ ಆಕೆ ಅವನ ಮೇಲೆ ರೇಗಾಡ್ತಾಳೆ, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಓಕೆ, ಬೈಸ್ಕೊಂಡು ಸುಮ್ಮನೆ ಹೋಗ್ತಾನೆ. ಆದರೆ ಅಲ್ಲಿ ಇಳಿತಾಳಲ್ಲ, ಅಲ್ಲಿ ಆ ಹುಡುಗಿ ತುಂಬಾ ರದ್ದಂತವನ್ನು ಮಾಡ್ತಾಳೆ, ಬೈತಾಳೆ. ಮತ್ತೆ ಒಂದೇಟು ಟಿಫನ್ ಬಾಕ್ಸಲ್ಲಿ ಆತನ ತಲೆಗೆ ಕೂಡ ಹೊಡಿತಾಳೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾನೆ ಹುಡುಗ, ಹೋಗ್ಲಿ ಬಿಡು ಅಂತಲೂ ಕೂಡ ಸುಮ್ಮನೆ ಆಗ್ತಾನೆ. ಇನ್ನೊಂದು ಏಟನ್ನು ಟಿಫನ್ ಬಾಕ್ಸಲ್ಲಿ ತಲೆಗೆ ಹೊಡಿತಾಳೆ. 2 ಏಟನ್ನು ಹೊಡೆದಾಗ ಈ ಹುಡುಗನು ಕೂಡ ತಿರುಗಿಸ್ಕೊಂಡು ಒಂದು ಕಪಾಳಕ್ಕೆ ಬಿಡ್ತಾನೆ, ಆಕೆ ನೆಲಕ್ಕೆ ಬಿದ್ದೋಗ್ತಾಳೆ. ಸ್ನೇಹಿತರೆ, ಇದು ಏನಾಯಿತು ಅಂತಂದರೆ, ಇದು ನಿಜ ಹೇಳಿದರೆ ಓಕೆ, ಆ ಹುಡುಗಿ ಈ ಹುಡುಗ ನನ್ನನ್ನು ಹೊಡೆದು ಬಿಟ್ಟ ಅಂತಾಳೆ. ಆದರೆ ಹೊಡೆದಿರೋದು ನಿಜ. ಆದರೆ ಅದಕ್ಕಿಂತ ಮುಂಚೆ ಅವಳು ಕೈ ಮಾಡಿದಳಲ್ಲ. ಜನಗಳಿಗೆಲ್ಲ ಏನಂತ ಆಯಿತು ಅಂತಂದರೆ, ಇವನು ಹುಡುಗ ಹುಡುಗಿನ ಹೊಡೆದು ಬಿಟ್ಟ, ಯಾಕಯ್ಯ ಹೊಡೆದೆ ನೀನು, ಈ ರೀತಿಯಾಗಿ ಬಿಂಬಿಸ್ಲಿಕ್ಕತ್ತಿರೋ ಜನಗಳಿಗೂ ಗೊತ್ತಿರಲಿಲ್ಲ. ಹುಡುಗಿ ಕೂಡ ಅದರ ಪ್ರಯೋಜನವನ್ನು ತಗೊಂಡ್ಲು. ಸಾಮಾನ್ಯವಾಗಿ ಮಹಿಳೆಯರಿಗೆ ಅಂದರೆ ಸಮಾಜ ಅವರಿಗೆ ಸಿಂಪತಿ ತೋರಿಸೋದು, ಈ ಸಮಾಜವೇ ಹಂಗಿದೆ. ಇದನ್ನು ಬಳಕೆ ಮಾಡಿಕೊಂಡವಳು ಚೆನ್ನಾಗಿ ಸಿಂಪತಿ ಪಡ್ಕೊಂಡ್ಲು, ಹುಡುಗನನ್ನು ಹಿಗ್ಗಮುಗ್ಗ ಬೈಲಿಕ್ಕೆ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆತ ಹೇಳ್ತಾ ಇದ್ದಾನೆ, ಇನ್ನೊಂದು ದೃಷ್ಟಿಕೋನದ ಅಂದರೆ ಇನ್ನೊಂದು ಆ್ಯಂಗಲ್ನ ಒಂದು ಸ್ಟೋರಿಯನ್ನು ಕೇಳಿ ಆಕೆ ಮೊದಲು ನನಗೆ ಹೊಡೆದಿದ್ದು ಅಂತ. ಆದರೂ ಕೂಡ ಅದನ್ನು ಕೇಳಲಿಕ್ಕೆ ರೆಡಿ ಇರಲಿಲ್ಲ. ಆಮೇಲೆ CCTVಯಲ್ಲಿ ಆ ದೃಶ್ಯ ಸೆರೆ ಆಗಿರುತ್ತೆ. ಆಗ ಹುಡುಗಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ಯಾಕೆ ಈ ರೀತಿಯಾಗಿ ಮಾಡಿದ್ಲು. ಅದೇ ನೋಡಿ, ಒಬ್ಬ ಹುಡುಗ ಹುಡುಗಿಗೆ ಹೊಡೆದ್ರೆ ತಪ್ಪು, ಆದರೆ ಹುಡುಗಿ ಹುಡುಗನಿಗೆ ಹೊಡೆದ್ರೆ ಯಾವುದೇ ಥರ ಕೇಸ್ ಇಲ್ಲ. ಯಾಕೆ ಈ ರೀತಿಯಾದಂತಹ ತಾರತಮ್ಯ? ಅಥವಾ ಹಲ್ಲೆಯನ್ನು ಕೇಸಿದ್ರು ಸಾಮಾನ್ಯ ಒಂದು ಹಲ್ಲೆ ಅಂತ ಇರಬಹುದೇನೋ ಅಷ್ಟೇ. ಈ ರೀತಿಯ ತಾರತಮ್ಯ, ಇದನ್ನೇ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಇದರ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 2ನೇದು ಝೊಮ್ಯಾಟೊ ಡೆಲಿವರಿ ಬಾಯ್ ಕೇಸ್. ಇದು ಏನಾಗಿತ್ತು ಅಂದರೆ, ಇಲ್ಲೂ ಕೂಡ ಮಹಿಳೆಯ ಪರವಾದ ಕಾನೂನು, ಮಹಿಳೆಯ ಪರವಾಗಿ ಇರತಕ್ಕಂಥ ಒಂದೆರಡು ಸಿಂಪತಿಯ ಮಹಿಳೆಯರಿಗೆ ಅಂದರೆ ಸಿಂಪತಿ ಜಾಸ್ತಿ ಬರುತ್ತಲ್ಲ, ಅದನ್ನು ಗಿಟ್ಟಿಸಿಕೊಂಡು ಆ ಝೊಮ್ಯಾಟೊ ಡೆಲಿವರಿ ಬಾಯ್ ಹುಡುಗನನ್ನು ಅರೆಸ್ಟ್ ಮಾಡಿದ್ಲು ಒಬ್ಬಳು ಲೇಡಿ. ಸುಮಾರು 3-4 ವರ್ಷಗಳ ಹಿಂದೆ ಝೊಮ್ಯಾಟೊ ಡೆಲಿವರಿ ಬಾಯ್ ಒಬ್ಬ ಡೆಲಿವರಿ ಮಾಡ್ತಿರ್ತಾನೆ, ನಮ್ಮ ಕನ್ನಡದ ಹುಡುಗ. ಆತ ಹೋಗಿ ಡೆಲಿವರಿ ಫೀಸ್ ಅದೇನೋ ಒಟ್ಟು ಡೆಲಿವರಿ ಕೊಡಲಿಕ್ಕೆ ಅಂತ ಹೋಗ್ತಾನೆ. ನೀನು ಲೇಟಾಗಿ ಬಂದಿದೀಯಾ, ಫ್ರೀಯಾಗಿ ಕೊಡಬೇಕು ನನಗೆ ಅಂತ ಹೇಳ್ತಾಳೆ. ಆದರೆ ಆತ ಹೇಳ್ತಾನೆ, ಮೇಡಮ್ ಫ್ರೀಯಾಗಿ ಕೊಡಲಿಕ್ಕಾಗೋದಿಲ್ಲ, ಲೇಟಾಗಿ ಬಂದಿರೋದು ನಿಜ, ಟ್ರಾಫಿಕ್ ಇತ್ತು ಅದರಿಂದ ಲೇಟಾಗಿ ಬಂದೆ ಅಂತ ಗೌರವ ಕೊಟ್ಟು ಮಾತಾಡಿದ್ರು ಕೂಡ ಆಕೆ ಅವನನ್ನು ಅಗೌರವದಿಂದ ನಡೆಸ್ಕೊಂಡು ಆತ ಕೊಡಲ್ಲ ಫ್ರೀಯಾಗಿ ಅಂತ ಕಿತ್ಕೊಂಡು ಹೋಗುತ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಈಕೆ ಕೂಡ ಪ್ರಯತ್ನ ಪಡ್ತಾಳೆ ಆ ಬ್ಯಾಗನ್ನು ಕಿತ್ಕೊಳ್ಳಲಿಕ್ಕೆ. ಬ್ಯಾಗನ್ನು ಆತ ಜೋರಾಗಿ ಕಿತ್ಕೊಳ್ತಾನೆ. ಆಗ ಏನು ಮಾಡುತ್ತೆ, ಅವಳ ಕೈಗೆ ಬರಲ್ಲ, ಅವಳ ಈ ಒಂದು ಮುಷ್ಟಿ ಏನಿರುತ್ತೆ ಅದು ಹೋಗಿ ಈ ಒಂದು ಮೂಗಿನ ಸಮಕ್ಕೆ ಹೊಡೆಯುತ್ತೆ.
ಅಂದರೆ ಅವಳ ಕೈಯಿಂದ ಅವಳೇ ಇಲ್ಲಿಗೆ ಹೊಡ್ಕೋತಾಳೆ. ಅವಳ ಕೈಯಲ್ಲಿ ಒಂದು ರಿಂಗ್ ಇರುತ್ತೆ, ಆ ರಿಂಗ್ ಇಲ್ಲಿ ಬಡ್ದಿದ್ದರ ಪರಿಣಾಮ ಇಲ್ಲಿಂದ ರಕ್ತ ಇಳೆ ಹರಿತಾ ಇರುತ್ತೆ. ಆಗಲೇ ಆಕೆ ಬರ್ತಾಳೆ, ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿಬಿಟ್ಟ ಡೆಲಿವರಿ ಬಾಯ್ ಅಂತ ಹೇಳಿಬಿಟ್ಟು ನಾಟಕ ಆಡ್ತಾಳೆ. ಆದರೆ ಆ ಡೆಲಿವರಿ ಬಾಯ್ ಹೊಡೆದೇ ಇರೋದಿಲ್ಲ. ಇವಳು ಆ ರೀತಿಯಾದಂತಹ ಘಟನೆಯನ್ನು ಈ ರೀತಿಯಾಗಿ ಬಿಂಬಿಸ್ತಾಳೆ ಜನಗಳ ಮುಂದೆ. ಎಗೇನು ಗೊತ್ತಲ್ಲ, ಮಹಿಳೆ ಅಂದರೆ ಇವತ್ತಿನ ಸಮಾಜ ಸಿಂಪತಿ ಅವರಿಗೆ ತೋರಿಸುತ್ತೆ, ಹುಡುಗನ ಮೇಲೆ ಸಿಂಪತಿ ತೋರಿಸೋದೇ ಇಲ್ಲ. ಆದ ಕಾರಣ ಹುಡುಗನನ್ನು ಬೈಲಿಕ್ಕೆ ಶುರು ಮಾಡ್ತಾರೆ, ಹುಡುಗನ ಮೇಲೆ ಕೇಸ್ ಆಗುತ್ತೆ. ಲಾಸ್ಟಿಗೆ ಗೊತ್ತಾಗುತ್ತೆ ಹುಡುಗನ ತಪ್ಪಿಲ್ಲ, ಅವಳೇ ಆ ರೀತಿ ಮಾಡಿರೋದು, ಅದು ಸ್ವಯಂಕೃತ ಅಪರಾಧ ಆಗಿರೋದು, ಮಾಡ್ಕೊಂಡಿರೋದು ಅವಳು ಅಂತ ಆಮೇಲೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಅನ್ಯಾಯ ಆಯಿತು ಸ್ನೇಹಿತರೆ. ಇದು ಎರಡನೇದು. ಮೂರನೇದು ಏನಪ್ಪ ಅಂದರೆ ಬಸ್ ಕಂಡಕ್ಟರ್ ಮ್ಯಾಟ್ರು. ಬಸ್ ಕಂಡಕ್ಟರ್ ಮ್ಯಾಟ್ರ್ ಯಾವುದಪ್ಪ ಅಂತಂದರೆ ಬೆಂಗಳೂರಲ್ಲಿ BMTC ಬಸ್ ಕಂಡಕ್ಟರ್ ಮ್ಯಾಟ್ರು. ಅದೇನೋ ಆಧಾರ್ ಕಾರ್ಡ್ ವಿಷಯವಾಗಿ ಏನೋ ಜಗಳ ಆಗುತ್ತೆ. ಜಗಳ ಆದಾಗ ಅದೇನು ಕೂತು ಬಗೆಹರಿಸ್ಕೋಬೋದು, ಏನೋ ಮಾಡ್ಬೋದು. ಆದರೆ ರೊಚ್ಚಿಗೆದ್ದಂಥ ಮಹಿಳೆ ಏನು ಮಾಡ್ತಾಳೆ ಅಂತಂದರೆ ಕಂಡಕ್ಟರ್ಗೆ 2 ಕಪಾಳಕ್ಕೆ ಹೊಡಿತಾಳೆ. ನೋಡಿ ನಮ್ಮ ಹಣೆ ಬರಗಳು ಎಂಥವು ಅಂದರೆ ತಿರುಗಿಸಿ ಹೊಡೆಯುವಷ್ಟು ದಮ್ಮಿದ್ರೂ ಕೂಡ ನಮ್ಮ ಕೈ ಕಟ್ಟಿ ಕುಂಡ್ರಸಾಕ್ಬಿಟ್ಟಿದೆ ಕಾನೂನು. ಆ ರೀತಿಯಾದಾಗಿ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ. ವಧೆ ತಿಂದಂತಹ ಕಂಡಕ್ಟ್ರು ಈತ ಕೂಡ ರಿಟರ್ನ್ ಹೊಡಿತಾನೆ. ನೋಡಿ ಇದೇ ತಪ್ಪಾಗಿದ್ದು. ವಧೆ ತಿಂದು ಸುಮ್ಕಿರಬೇಕು, ರಿಟರ್ನ್ ಹೊಡೆದಾಗ ಆತನ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಕೇಸ್ ಆಗುತ್ತೆ, ಆತನ ಅಮಾನತಾಗುತ್ತೆ. ಇದೇ ಅಲ್ಲಲ್ಲಿಗೆ ಒಂದು ವಾರ 15 ದಿವಸಕ್ಕೆ ಇನ್ನೊಂದು ಘಟನೆ ನಡೆಯುತ್ತೆ. ಏನಪ್ಪ ಅಂದರೆ ಒಬ್ಬಳು ಮಹಿಳೆ ಒಂದು ಬಸ್ಗೆ ನುಗ್ಗಿ ಕಂಡಕ್ಟರ್ನ ಹಿಡಿದು ಎಳೆದು ನೆಲಕ್ಕೆ ಹಾಕಿ ಒದಿತಾ ಇರ್ತಾಳೆ. ಅದು ಎಲ್ಲೆಡೆ ವೈರಲ್ ಆಗುತ್ತೆ. ಅವಳ ಮೇಲೆ ಯಾವುದೇ ಕೇಸ್ ಇಲ್ಲ, ಆ್ಯಕ್ಷನ್ ಇಲ್ಲ, ಏನಿಲ್ಲ. ನೆಲಕ್ಕೆ ಹಾಕಿ ತುಳಿದ್ರು ಕೂಡ ಏನಿಲ್ಲ. ಆದರೆ ಕಂಡಕ್ಟರ್ ಆಕೆ ನನ್ನ ಮೇಲೆ ನನ್ನ ಕಪಾಳ ಕೊಡಿದ್ಲು ಅಂತ ಹೇಳಿಬಿಟ್ಟು ರಿಟರ್ನ್ ಇವ್ನು ಹೊಡೆದಿದ್ದಕ್ಕೆ ಇವನ ಮೇಲೆ ಕೇಸು. ಈತ ಏನೂ ಮಾಡಿಲ್ಲ. ಏನು ಕಾನೂನಿನ ಪ್ರಕಾರ ಮಹಿಳೆಯರು ಹೊಡೆದ್ರೆ ವಧೆ ತಿಂದು ಸುಮ್ಕಿರಬೇಕು, ರಿಟರ್ನ್ ಹೊಡಿಬಾರ್ದು. ಏನ್ರಿ ಇದು? ಅದರಲ್ಲಿ ಬೇರೆ ಈ ಸಿಂಪತಿ ತೋರಿಸೋ ನಾಲಾಯಕ್ ಕೆಲವು ಜನಗಳಿದ್ದಾರೆ. ಹಿಂದೆ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡಿರ ಸುಮ್ಮನೆ ಸಿಂಪತಿ ತೋರಿಸ್ಬಿಡೋದು. ಈ ರೀತಿಯಾಗಿ ಆಗುತ್ತೆ. 4ನೇ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ಆಟೋ ಡ್ರೈವರ್ಸ್ಗೆ ಹೊಡೆದಿದ್ಲು ಒಬ್ಬಳು. ನಾರ್ತ್ ಇಂಡಿಯಾ ಬಿಹಾರಿಯ ಒಬ್ಬಳು ಬಿಹಾರಿ ನಮ್ಮ ಬೆಂಗಳೂರಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅವಳ ಬೈಕಿಗೆ ಒಂದು ಆಟೋ ಟಚ್ ಆಯಿತು ಅಂತ ಹೇಳಿಬಿಟ್ಟು ಕೂಗಾಡ್ತಾಳೆ. ಆಗ ಏನಾಯಿತು ಮೇಡಮ್ ಅಂತ ಕೆಳಗಡೆ ಇಳಿದು ನೋಡೋವಷ್ಟೊತ್ತಿಗೆ ಆತನ ಕಪಾಳಕ್ಕೆ 2 ಸಲ ಚಪ್ಪಲಿನಲ್ಲಿ ಹೊಡಿತಾಳೆ. ಪುಣ್ಯ ಆ ಆಟೋ ಚಾಲಕ ತಿರುಗಿ ಸೈಡ್ ಕೊಟ್ಟಿಲ್ಲ, ಹೆಣ್ಣನ್ನು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಸುಮ್ಮನಿದ್ದಾನೆ. ಅದು ವಿಡಿಯೋ ಮಾಡ್ಕೊತಾ ಇದ್ದಾನೆ. ವಿಡಿಯೋ ಮಾಡ್ಕೊಬೇಕಾದ್ರೆ ನಂದೇ ವಿಡಿಯೋ ಮಾಡ್ಕೊತೀಯೇನೋ ಅಂತ 7-8 ಏಟ್ಗಳನ್ನ ಕೊಡ್ತಾಳೆ ರೀ. ಅದೇ ಒಬ್ಬ ಗಂಡಸು ಆ ಜಾಗದಲ್ಲಿ 7-8 ಏಟು ಚಪ್ಪಲಿಯಲ್ಲಿ ಹೊಡೆದಿದ್ರೆ ಅದ್ರ ಕತೆ ಬೇರೆನೇ ಆಗಿರೋದು. ಅದೇ ಒಬ್ಬ ಮಹಿಳೆ ಚಪ್ಪಲಿನ ಹೊಡೆಯೋದು ಯಾವುದೇ ಥರ ಇದಿಲ್ಲ. ಕೊನೆಗಾದು ಅವಳ ಮೇಲೆ ಕೇಸ್ ಆಯಿತು. ಆಕೆ ಗೋಳೋ ಅಂತ ಕ್ಷಮೆನೂ ಕೇಳಿದ್ಲು. ಆದರೂ ಕೂಡ ಕೇಸ್ ವಾಪಸ್ ತಗೊಂಡಿಲ್ಲ ಅಂತ ಕೇಳ್ಪಟ್ಟೆ. ಆ ರೀತಿಯಾಗಿ ತಗೋಬಾರದು. ಆದರೆ ಆಕೆ ಸಬೂವು ಏನು ಹೇಳಿದ್ದಾಳೆ ಗೊತ್ತಾ? ನಾನು ಗರ್ಭಿಣಿಯಾಗಿದ್ದೆ, ಅದರಿಂದ ಹೊಡೆದು ಬಿಟ್ಟೆ. ಪ್ರಪಂಚದ ಮೇಲೆ ಯಾವ ಹೆಣ್ಮಕ್ಳು ಗರ್ಭಿಣಿನೇ ಆಗಿಲ್ಲ, ಈಕೆ ಒಬ್ಬಳೇ ಗರ್ಭಿಣಿಯಾಗಿರೋದು. ಅದರಿಂದ ಎಲ್ಲರಿಗೂ ಹೊಡ್ಕೊಂಬರ್ತಾವಳೆ. ಎಲ್ಲರಿಗೂ ಅಲ್ಲ, ಆ ಆಟೋ ಡ್ರೈವರ್ಗೆ ಹೊಡೆದು ಬಿಟ್ಟವಳೆ. ಇವಳೊಬ್ಳಿಗೆ ಸಿಟ್ಟು ಬರೋದು. ಏನ್ರಿ ಸ್ವಾಮಿ? ಆಮೇಲೆ ಹೇಳ್ತಾ ಹೋದಾದ್ರೆ ತುಂಬಾ ಹೋಗ್ತವೆ ಸ್ನೇಹಿತರೆ. ಇದು 4ನೇ ಉದಾಹರಣೆ ಆಯಿತು. 5ನೇ ಉದಾಹರಣೆ MES ಫೋಕ್ಸೋ ಕೇಸ್. ಸುಮಾರು 1 ವರ್ಷದ ಹಿಂದೆ ಅನ್ಕೊತೀನಿ, ಅಥವಾ ಒಂದು
8-10 ತಿಂಗಳ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ಆ ಕಂಡಕ್ಟರ್ ಕನ್ನಡ ಮಾತಾಡಮ್ಮ, ಅದು ವಯಸ್ಸಾಗಿರೋ ಹಿರಿಯರು, ತುಂಬ ಹಿರಿಯರಿದ್ದಾರೆ, ಅವರು ಕನ್ನಡ ಮಾತಾಡಮ್ಮ ನನಗೆ ಮರಾಠಿ ಬರಲ್ಲ ಅಂತ ಕೇಳಿದ್ದಕ್ಕೆ ಆಕೆ ಆ ಹಿರಿಯ ನಾಗರಿಕನನ್ನ, ಕಂಡಕ್ಟರ್ ನಿರ್ವಾಹಕರನ್ನ ಅವರ ಹುಡುಗರೊಂದಿಗೆ ಸೇರಿ, ಅಂದರೆ ಅವರ ಊರಿನವರು ಅವರೆಲ್ಲ ಸೇರಿ ಆತನನ್ನು ಹೊಡೆದಿದ್ದು ಅಲ್ಲದೆ ರಿಟರ್ನ್ ಆತನ ವಿರುದ್ಧವೇ ಫೋಕ್ಸೋ ಕಂಪ್ಲೇಂಟನ್ನು ಕೊಡ್ತಾರೆ. ಫೋಕ್ಸೋ ಕೇಸ್ ಅಂದರೆ ಏನ್ರಿ? ಅಪ್ರಾಪ್ತೆಯನ್ನು ಲೈಂಗಿಕವಾಗಿ ನೋಡುವುದು ಅಥವಾ ಲೈಂಗಿಕವಾಗಿ ಶೋಷಣೆ ಮಾಡೋದು ಅಂತ ಅದು ಹೇಳುತ್ತೆ. ಅದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಆ ಒಂದು ಕೇಸನ್ನು ಕೊಟ್ಟಿದ್ದು. ಇದು ನಿಜಕ್ಕೂ ಪುರುಷರ ಮೇಲಾಗುತ್ತಿರುವ ಶೋಷಣೆ ಅಲ್ಲದೆ ಮತ್ತೇನು ಶೋಷಣೆ ಅಲ್ಲದೆ. ದಯಮಾಡಿ ಈ ಕಾನೂನುಗಳು ಬದಲಾಗಬೇಕು. ಜೆಂಡರ್ ನ್ಯೂಟ್ರಲ್ ಲಾ ಬರಬೇಕು. ಜೆಂಡರ್ ಬಯಾಸ್ಡ್ ಲಾ ಏನಿದೆ ಇವೆಲ್ಲ ತೊಲಗಬೇಕು. ಯಾವುದೇ ಆಗಲಿ, ಗಂಡಸಾದ್ರೆ ನೆಚ್ಚಿಲ್ಲ, ಹೆಂಗಸಾದ್ರೆ ನೆಚ್ಚಿಲ್ಲ. ಸಂವಿಧಾನದಲ್ಲೇ ಹೇಳಿದೆಯಲ್ಲ, ಹುಟ್ಟಿನಿಂದ ಹೆಣ್ಣು ಗಂಡು ಸಮಾನರು, ಇಬ್ಬರಿಗೂ ಸಮಾನ ಹಕ್ಕಿದೆ ಅಂತ ಅಂದಮೇಲೆ ಯಾಕೆ ಬೇಕಿವೆಲ್ಲ? ಈ ರೀತಿಯಾದಂಥ ಕೇವಲ ಒಂದು ಲಿಂಗದ ಪರವಾಗಿರುವಂತಹ ಕಾನೂನುಗಳು, ಒಂದು ಲಿಂಗದ ಪರವಾಗಿ ಇನ್ನೊಂದು ಲಿಂಗದ ವಿರುದ್ಧವಾಗಿರುವಂತಹ ಕಾನೂನುಗಳು ಯಾಕೆ ಬೇಕು? ಸುಮ್ಮನೆ ಗಂಡು ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಗಂಡು ಮಕ್ಕಳಿಗೆ ಯಾವುದೇ ತರಹದ ಸೌಲಭ್ಯಗಳೂ ಇಲ್ಲ, ಇಲ್ಲಿ ಸಫರು ಆಗ್ತಾ ಇದ್ದಾರೆ. ಕಾನೂನಿನ ಒಂದು ಬೆಂಬಲವೂ ಇಲ್ಲ. ಒಂದು ಕೆಲಸ ಮಾಡಿಬಿಡ್ರಿ, ಯಾಕೆ ಸುಮ್ಮನೆ ಗಂಡಸ್ರನ್ನ ಇಷ್ಟೊಂದು ಗೋಳು ಇಟ್ಕೊಂಡು ತಿಂತೀರ? ಗಂಡಸ್ರೆಲ್ಲ ದೇಶ ಬಿಟ್ಟು ಹೋಗಿಬಿಡಿ ಅಂದ್ಬಿಡಿ ಅಂತ ಸರಿ ಹೋಗ್ಬಿಡುತ್ತೆ. ಯಾಕೆ ಸುಮ್ಮನೆ ಇವೆಲ್ಲ? ಸ್ನೇಹಿತರೆ, ಈ ರೀತಿಯಾಗಿದೆ. ಮುಂದೊಂದು ದಿನ ಈ ಕಾನೂನುಗಳ ವಿರುದ್ಧವಾಗಿ ಧ್ವನಿ ಎತ್ತೋ ಜನ ಬೇಕು. ಜನ ಧ್ವನಿ ಎತ್ತಬೇಕು. ಈ ಜೆಂಡರ್ ಬಯಾಸ್ಡ್ ಲಾಸ್ಗೆ ಕೊನೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು, ಕಾನೂನನ್ನು ಎಚ್ಚರಿಸ್ತಾ ಇರಬೇಕು ಅಂತ ಹೇಳ್ತಾ, ತಪ್ಪು ಕಂಡಲ್ಲಿ ನೀವು ಪ್ರತಿಭಟಿಸಬೇಕು, ತಪ್ಪನ್ನು ಪ್ರಶ್ನೆ ಮಾಡಬೇಕು. ಆವಾಗಲೇ ಒಂದು ಏನಂತಾರೆ, ಒಂದು ಅವ್ಯವಸ್ಥೆ ಇದೆ ಅಂದರೆ ಪ್ರಶ್ನೆ ಮಾಡುವುದು ಒಂದು ಮೊದಲನೆಯ ಹಂತ. ಒಂದು ಅವ್ಯವಸ್ಥೆಯನ್ನು ತೊಲಗಿಸುವುದಕ್ಕೆ, ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂದರೆ ಪ್ರಶ್ನೆ ಮಾಡೋದು ಮೊದಲನೆಯ ಹಂತ. ಜಸ್ಟ್ 16 ನೀವು ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.